ಎಲ್ಲರಿಗೂ ನಮಸ್ತೆ. ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇಂದು ಬೆಳಗ್ಗೆ ಅಯೋಧ್ಯೆಯಲ್ಲಿ 500 ವರ್ಷಗಳ ನಂತರ ಬಾಲರಾಮನಿಗೆ ಇವತ್ತು ಬೆಳಗ್ಗೆಯಿಂದ ವಿಶೇಷ ಅಭಿಷೇಕ ಪೂಜೆಗಳು ಎಲ್ಲ ನೆರವೇರಿದೆ. ತದನಂತರದಲ್ಲಿ ಈಗಷ್ಟೇ ಅಂದರೆ ಕೆಲವು ಕ್ಷಣಗಳಷ್ಟೇ ಹಿಂದೆ ಶ್ರೀರಾಮನ ಬಾಲರಾಮ ಅಂದರೆ ರಾಮಲಲ್ಲಾ ವಿಗ್ರಹಕ್ಕೆ ಸೂರ್ಯನ ಹಣೆಗೆ ಅಂದರೆ ರಾಮನ ಹಣೆಯ ಮೇಲೆ ಸೂರ್ಯನ ಸ್ಪರ್ಶ ಮಾಡಿದ್ದಾನೆ. ಸೂರ್ಯನು ಸ್ಪರ್ಶ ಮಾಡಿ 3 ನಿಮಿಷಗಳ ಕಾಲ ರಾಮನ ಹಣೆ ಮೇಲೇ ಇದ್ದ. ಹಾಗೆ ಎಷ್ಟು 500 ವರ್ಷಗಳ ಸತತ ಹೋರಾಟದ ನಂತರ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ್ ಮೂರ್ತಿಯ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಂತರ ಇವತ್ತು ಮೊದಲ ರಾಮನವಮಿ ನೆರವೇರಿದೆ. ಈ ರಾಮನವಮಿಯ ಸಂದರ್ಭದಲ್ಲಿ ನಾನು ಹೇಳಿದ ಹಾಗೆ ರಾಮನ ಹಣೆ ಮೇಲೆ ತಿಲಕದಂತೆ ಸೂರ್ಯನು ಬಂದು ಅವನ ಹಣೆಯನ್ನು ಸ್ಪರ್ಶಿಸಿ 3 ನಿಮಿಷಗಳ ಕಾಲ ರಾಮನ ಹಣೆಯ ಮೇಲೆ ಇದ್ದು ಹೋಗಿದ್ದಾನೆ. ಮತ್ತು ನಮಗೆಲ್ಲ ಗೊತ್ತೇ ಇದೆ, ಸೂರ್ಯನನ್ನು ಇದರಲ್ಲಿ ಎಷ್ಟೊಂದು ಸ್ಮರಿಸುತ್ತವೆ ರಾಮಾಯಣದಲ್ಲಿ. ಈಗ ಹೇಳಬೇಕಪ್ಪ ಅಂತಂದರೆ ಸೂರ್ಯವಂಶಸ್ಥನು ರಾಮ ಅಂತೇಳಿ ಹೇಳ್ತೇವೆ. ಹಾಗೆ ಇವತ್ತಿನಿಂದ ನಾನು ರಾಮಾಯಣದ ಬಗ್ಗೆ ತಿಳಿಸ್ಕೊಡೋಕ್ಕೆ ನಿಮ್ಮ ಮುಂದೆ ಬರಲಿದ್ದೇನೆ. ಮೊದಲಿಗೆ ಈ ರಾಮಾಯಣ ಅಂತ ಅಂದರೆ ಏನಪ್ಪ ಅಂದರೆ ರಾಮ ನಡೆದಿರ್ತಕ್ಕಂತಹ ದಾರಿ, ಅವನು ಪಟ್ಟಂತಹ ಕಷ್ಟ, ಅವನು ಪಟ್ಟಂತಹ ಸುಖ ದುಃಖ ಎಲ್ಲವನ್ನು ನಾವು ಈ ರಾಮಾಯಣದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ ರಾಮಾಯಣ ಅಂತ ಹೇಳಿದ್ರೆ ರಾಮನಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂತಹ ಒಂದು ಮುಖ್ಯವಾದದ್ದು ಏನು ಅಂತಂದರೆ ಜೀವನದಲ್ಲಿ ಎಷ್ಟೇ ಕಷ್ಟ ದುಃಖ ಕಾರ್ಪಣ್ಯಗಳು ಏನೇ ಬಂದರೂ ಕೂಡ ನಾವು ಸತ್ಯ ಮತ್ತು ಧರ್ಮದ ದಾರಿಯಲ್ಲಿಯೇ ನಡೆಯಬೇಕು ಎಂದು ತೋರಿಸಿಕೊಟ್ಟವನು ಶ್ರೀರಾಮ. ಹಾಗೆ ಏಕಪತ್ನಿ ವ್ರತಸ್ಥ ಆಗಿನೂ ಕೂಡ ಶ್ರೀರಾಮ ತೋರಿಸಿಕೊಡ್ತಾನೆ. ಒಬ್ಬೊಬ್ಬರ ಜೊತೆಯಲ್ಲಿದ್ದಾಗಲೂ ತಂದೆಯ ಜೊತೆಯಲ್ಲಿ ಇದ್ದಾಗ ಹೇಗೆ ನಡ್ಕೋಬೇಕು, ತಾಯಿಯ ಜೊತೆಯಲ್ಲಿ ಹೇಗೆ ನಡ್ಕೋಬೇಕು, ಸಹೋದರರ ಜೊತೆಯಲ್ಲಿ ಹೇಗೆ ನಡ್ಕೋಬೇಕು, ಸ್ನೇಹಿತರ ಜೊತೆಯಲ್ಲಿ, ಪತ್ನಿಯ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಪ್ರಜೆಗಳ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲೂ ಹೇಗೆ ನಡ್ಕೋಬೇಕು ಅನ್ನೋದನ್ನು ನಮಗೆ ಪ್ರಭು ಶ್ರೀರಾಮ ತಿಳಿಸಿಕೊಟ್ಟಿದ್ದಾನೆ. ಇನ್ನು ನಾವು ವಿಷ್ಣುವಿನ ಅವತಾರಕ್ಕೆ ಬಂದರೆ ದಶಾವತಾರ ಅಂತ ಹೇಳಿ ಪ್ರಾಮುಖ್ಯವಾಗಿ ತಗೋತೀವಿ. ಈ ದಶಾವತಾರದಲ್ಲಿ ರಾಮನ ಅವತಾರವು ಒಂದು. ದಶಾವತಾರಗಳು ಹೇಳ್ಬಿಡ್ತೀನಿ ಒಂದ್ಸತಿ. ದಶಾವತಾರದಲ್ಲಿ ಮೊದಲನೇದು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕಲ್ಕಿ ಅಂತ ಹೇಳ್ತೀವಿ. ಹಾಗೆ ರಾಮನ ವಿಚಾರಕ್ಕೆ ಬಂದರೆ ನಾವು ಏನಪ್ಪ ಅಂತಂದರೆ ಈ ರಾಮಾಯಣ ಯಾರಪ್ಪ ಬರೆದ್ರು ಅಂತಂದರೆ ನಮಗೆ ಮೊದಲಿಗೆ ತಲೆಗೆ ಹೋಗ್ತಕ್ಕಂಥದ್ದು ವಾಲ್ಮೀಕಿ ಅಂತ ಹೇಳಿ. ಆದರೆ ನಿಮಗೆಲ್ಲ ಗೊತ್ತಿದೆಯಾ, ವಾಲ್ಮೀಕಿನೂ ರಾಮಾಯಣ ಬರೆದ್ರು. ವಾಲ್ಮೀಕಿ ಜೊತೆ ಹನುಮಂತನು ಕೂಡ ರಾಮಾಯಣವನ್ನು ಬರೀತಾನೆ. ಯಾವಾಗಪ್ಪ ಅಂತಂದರೆ ರಾವಣನ ಸಂಹಾರ ಮಾಡಿದ ನಂತರ ರಾಮ, ಲಕ್ಷ್ಮಣ, ಸೀತೆ, ಹನುಮಂತನ ಸಮೇತ ಅಯೋಧ್ಯೆಗೆ ಹಿಂತೆರಳಿ ಪಟ್ಟಾಭಿಷೇಕವನ್ನು ಸ್ವೀಕರಿಸಿದ ನಂತರ ಹನುಮಂತನು ಹಿಮಾಲಯಕ್ಕೆ ತೆರಳಿ ಅಲ್ಲಿ ಕುಳಿತುಕೊಂಡು ಜಪವನ್ನು ಮಾಡುವಾಗ ಬಂಡೆಯ ಮೇಲೆ ಅವನ ಉಗುರಿನ ಸಹಾಯದಲ್ಲಿ ಹನುಮಂತನು ರಾಮಾಯಣವನ್ನು ರಚಿಸುತ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ವಾಲ್ಮೀಕಿಗಳು ಹಿಮಾಲಯಕ್ಕೆ ತೆರಳಿ ಹಿಮಾಲಯಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅವರು ಹನುಮಂತನು ಬಂಡೆ ಮೇಲೆ ಬರೆದಿರ್ತಕ್ಕಂತಹ ರಾಮಾಯಣವನ್ನು ನೋಡಿ ತಕ್ಷಣ ಹನುಮಂತನಲ್ಲಿ ಪ್ರಶ್ನಿಸುತ್ತಾರೆ. ಹನುಮಂತ, ನನ್ನ ರಾಮಾಯಣಕ್ಕಿಂತ ನಿನ್ನ ರಾಮಾಯಣ ಶ್ರೇಷ್ಠವಾಗಿದೆ, ನೀನು ಈ ಥರ ಮಾಡಿದೆ ಅಂತ ಹೇಳಿ ಪ್ರಶ್ನಿಸಿದ್ದಾಗ ಓಹೋ ಹೀಗಾಯಿತೆ ಅಂತ ಹೇಳಿ ವಾಲ್ಮೀಕಿಗಳಿಗೋಸ್ಕರ ತಾನು ಬರೆದಿರ್ತಕ್ಕಂತಹ ಬಂಡೆ ಮೇಲೆ ಬರೆದಿರ್ತಕ್ಕಂತಹ ರಾಮಾಯಣವನ್ನು ಒಂದು ಕ್ಷಣವೂ ಕೂಡ ಯೋಚಿಸದೆ ತೆಗೆದು ಪುಡಿ ಮಾಡಿ ನೀರಿನಲ್ಲಿ ಹರಿದು ಬಿಡ್ತಾನೆ. ಹರಿದು ಬಿಟ್ಟ ನಂತರ ವಾಲ್ಮೀಕಿಗಳು ಹನುಮಂತನಿಗೆ ಹೇಳ್ತಾರೆ, ಏನಪ್ಪ ಅಂತ ಅಂದರೆ ನೀನು ಒಂದು ಕ್ಷಣವೂ ಯೋಚಿಸದೆ
ನೀನು ಬರೆದಿರ್ತಕ್ಕಂಥ ರಾಮಾಯಣವನ್ನು ಪುಡಿ ಪುಡಿ ಮಾಡಿ ನೀರಿನಲ್ಲಿ ಬಿಟ್ಟಿದ್ದೀಯಾ. ನಿನ್ನ ಈ ಋಣವನ್ನು ತೀರಿಸಲು ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಕುರಿತು ಏನಾದರೂ ಬರೆಯುತ್ತೇನೆ ಅಂತ ಹೇಳಿ ವಾಲ್ಮೀಕಿಗಳು ಹನುಮಂತನಿಗೆ ಮಾತನ್ನು ನೀಡುತ್ತಾರೆ. ವಾಲ್ಮೀಕಿಗಳು ಹನುಮಂತನಿಗೆ ಮಾತನ್ನು ನೀಡಿದ ಪ್ರಕಾರವೇ ತುಳಸೀದಾಸರಾಗಿ ಜನ್ಮ ತಾಳಿ ಹನುಮಂತನಿಗೆ ಹನುಮಾನ್ ಚಾಲೀಸವನ್ನು ಬರೀತಾರೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಹನುಮಂತನು ಶ್ರೀರಾಮನಿಗೆ ಸೇವಕನಾಗಿದ್ದರೂ ಕೂಡ ಹನುಮಂತನು ರಾಮನಿಗಿಂತ ದೊಡ್ಡವನು. ಇದು ಎಷ್ಟೋ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಎಂದು ತಿಳಿಯುತ್ತೇನೆ. ಹಾಗೆ ಇನ್ನು ನಾವು ವಾಲ್ಮೀಕಿ ರಾಮಾಯಣಕ್ಕೆ ಬಂದರೆ, ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ 8 ಕಾಂಡಗಳನ್ನು ಬರುತ್ತದೆ. ಮೊದಲಿಗೆ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಈ 8 ಕಾಂಡಗಳಲ್ಲಿ ನಮಗೆ 7 ಕಾಂಡವನ್ನು ನಾವು ಪ್ರಾಮುಖ್ಯವಾಗಿ ತಗೋತೇವೆ. ಉತ್ತರಕಾಂಡವನ್ನು ನಮಗೆ ಪಟ್ಟಾಭಿಷೇಕದ ನಂತರ ಬರ್ತಕ್ಕಂಥದ್ದು. ಸೀತೆ ಮತ್ತು ಲವಕುಶರು ಅವಳ ಗರ್ಭದಲ್ಲಿ ಇದ್ದಾಗ ಅವಳು ವನವಾಸಕ್ಕೆ ತೆರಳುವಂಥದ್ದು. ತದನಂತರದಲ್ಲಿ ಶ್ರೀರಾಮನು ಅಯೋಧ್ಯೆಯಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿದ್ದು, ಅದೆಲ್ಲ ಉತ್ತರಕಾಂಡದಲ್ಲಿ ಬರುತ್ತದೆ. ಇನ್ನು ನಾವು ಮೊದಲಿಗೆ ಬಾಲಕಾಂಡವನ್ನು ನೋಡ್ತಾ ಹೋಗೋಣ. ಬಾಲಕಾಂಡದಲ್ಲಿ ಪ್ರಾಮುಖ್ಯವಾಗಿ ನಾವು ಏನಪ್ಪ ನೋಡ್ಬೋದು ಅಂತಂದರೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನ, ಅವರು ವಿದ್ಯಾಭ್ಯಾಸ ಮಾಡಿದ್ದು, ತದನಂತರದಲ್ಲಿ ತಾಟಕಿಯನ್ನು ಸಂಹಾರ ಮಾಡಿದ್ದು, ಇದೆಲ್ಲವೂ ನಮ್ಮ ಬಾಲಕಾಂಡದಲ್ಲಿ ಬರುತ್ತದೆ. ಇದು ಮೊದಲನೇ ವಿಡಿಯೋ. ಸರ್ವೇ ಜನ ಸುಖಿನೋ ಭವಂತು. 2ನೇ ವಿಡಿಯೋದಲ್ಲಿ ಬಾಲಕಾಂಡದ ಬಗ್ಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.